ಇಲ್ಲದ ಮೇಲೆಯಲ್ಲಿ ಫಸ್ಟ್ ಟೈಮ್ ನನಗೆ ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಒಂದು ಅವಕಾಶ ಸಿಕ್ತು. ಮುಂಚೆನೇ ಹೇಳಿದರು ನಿಮ್ಮ ಮಾವನ ಪಾತ್ರ ಅನಂತ್ನಾಗ್ ಅವ್ರು ಮಾಡ್ತಿದ್ದಾರೆ ಅಂತ. ಅಷ್ಟೊತ್ತಿಗೆ ಮೂಡಲ ಮನೆ ಮಾಡಿ ನಾನೊಂದು ಸ್ವಲ್ಪ ಹೆಸರು ಮಾಡಿದ್ದೆ. ಓ ಇವಳು ಚೆನ್ನಾಗಿ ವೈಶಾಲಿ ಕಾಸರವಳ್ಳಿ ಅವರು ನನ್ನನ್ನು ಲಾಂಚ್ ಮಾಡಿದ್ದು. ಇನ್ನೇನು ಬೇಕು ನಿಮಗೆ? ವೈಶಾಲಿ ಕಾಸರವಳ್ಳಿಕ್ಕಿಂತ ಡೈರೆಕ್ಟ್ರು ಬೇಕಾ? ಅವ್ರು ಲಾಂಚ್ ಮಾಡಿದ್ದಾರೆ ಅಂದಮೇಲೆ ಗೆದ್ದಿದ್ದೆ, ಅದರಲ್ಲೇನು ಎರಡು ಮಾತು ಇಲ್ಲವೇ ಇಲ್ಲ. ಸೊ ಮೂಡಲ ಮನೆಯಿಂದ ಇವಳು ಆ್ಯಕ್ಟ್ ಮಾಡ್ತಾಳೆ ಅಂತ ಜನಕ್ಕೆ ಗೊತ್ತಿತ್ತು. ಸೀರಿಯಲ್ಲು ನನಗೆ ಇದು ಪ್ರೀತಿ ಇಲ್ಲದ ಮೇಲೆಯಲ್ಲಿ ಅವಕಾಶ ಸಿಕ್ತು. ಅನಂತ್ನಾಗ್ ನಿಮ್ಮ ಮಾವ ಅಂತ ಹೇಳಿದ್ರು. ಅಚ್ಯುತ್ ಅವರು ನನ್ನ ಹಸ್ಬೆಂಡ್ ರೋಲು, ನನ್ನ ಮೈದ್ನ ಯಶ್. ಅದ್ರದ್ದು ಒಂದು ಕತೆ ಹೇಳ್ತೀನಿ, ಮಜ್ವಾಗಿರೋದು. ಅನಂತ್ನಾಗ್ ಅಂದ ತಕ್ಷಣ ಶೂಟಿಂಗಿಗೆ ಹೋದೆ. ಮೊದಲನೇ ದಿವಸ ಹೋದ ತಕ್ಷಣ ಇವತ್ತು ಅನಂತ್ನಾಗ್ ಬರ್ತಾರಾ? ಇಲ್ಲ. ಎರಡನೇ ದಿವಸ ಹೋದೆ, ಇಲ್ಲ. ಮೂರನೇ ದಿವಸ, ನಾಲ್ಕನೇ ದಿವಸ ಇವತ್ತು ನಿಮ್ಮದು ಅನಂತ್ನಾಗ್ದು ಸೀನ್ ಇದೆ ಅಂದ್ಬಿಟ್ರು. ಬೇಡ ಸುದ್ದಿ, ಅದು ಖುಷಿನೋ ಭಯನೋ ಎಕ್ಸೈಟ್ಮೆಂಟು, ಇದು ಮೂರು ಅಲ್ಲ ರೀ, ಇಟ್ ಈಸ್ ಸಮಥಿಂಗ್ ಎಲ್ಸ್. ಐ ಡೋಂಟ್ ನೋ ವಾಟ್ ದಟ್ ಫೀಲಿಂಗ್ ಈಸ್. ಆಯಿತಾ? ಅದರಲ್ಲಿ ನನ್ನ ಹೆಸರು ರಾಗಿಣಿ ಅಂತ. ಅಲ್ಲಿ ಏನಾಗ್ತಿತ್ತು ಅಂದರೆ, ಆ ಶಾರ್ಟ್ ಮುಂಚೆನೇ ವಿನು ಬಳಂಜ ಅವ್ರು ಹೇಳಿದರು, ನಿಮ್ಮನ್ನು ಅವರು ರಾಗಿಣಿ ರಾಗಿಣಿ ಹೋಗಿ ಬಾಗಿಲು ಹಾಕು, ಬೀದಿ ಬಾಗಿಲು ಹಾಕು, ಮೇಲ್ಗಡೆ ಚಿಲ್ಕ ಹಾಕಮ್ಮ ಅಂತ ಹೇಳ್ತಾರೆ. ನೀವು ಆವಾಗ ಆಯಿತು ಮಾವ ಅಂದ್ಬಿಟ್ಟು ಹಿಂಗೆ ತಿರುಗ್ಕೊಂಡು ಎಕ್ಸಿಟ್ ಆಗಬೇಕು ಅಂತ ಹೇಳಿದ್ದು. ಇಷ್ಟೇ ಶಾರ್ಟು. ನಿಜವಾಗ್ಲೂ ಹೇಳ್ತೀನಿ, ಜಂಬಕ್ಕೆ ಹೇಳ್ಕೊಳಲ್ಲ. ನೀಟಾಗಿ ಡೈಲಾಗ್ಸ್ ಎಲ್ಲ ಓದ್ಕೊಂಡು, ನೀವು ಪೇಜ್ಗಟ್ಟಲೆ ಡೈಲಾಗ್ ಕೊಟ್ಟರು ನಾನೇನು ಸೈಕಲ್ ಹೊಡೆಯಲ್ಲ. ಚೆನ್ನಾಗಿ ಓದ್ಕೊಂಡು ಒಂದೇ ಟೇಕಲ್ಲಿ ಆ್ಯಕ್ಟ್ ಮಾಡ್ತೀನಿ. ಎಲ್ಲರ ಕೆಲವು ಚಪ್ಪಾಳೆ ಎಲ್ಲ ಹೊಡೆಸ್ಕೊಂಡಿದ್ದೀನಿ. ಆದರೆ ಈ ಶಾರ್ಟಿಗೆ ಏನಾಯಿತು ಅಂದರೆ, ಅನಂತ್ನಾಗ್ ಬಂದರು, ನಾವು ಫುಲ್ ಬಂದ್ರ ಅಂತೆಲ್ಲ. ಸೊ ಆ ಶಾರ್ಟ್ ಬಂದಾಗ ಅವರು ರೂಮಲ್ಲಿದ್ದರು, ನಮ್ಮದೆಲ್ಲ ಮಾನಿಟ್ರ್ ಮಾಡಿದ್ರು. ಅಂದರೆ ಮಾನಿಟರ್ ಅಂದರೆ ರಿಹರ್ಸಲ್ ಮಾಡಿಸಿದ್ರು. ನಾನಂದೆ ಇಷ್ಟೇ ತಾನೇ, ಬರಲಿ ಆನಂದ್ ಸರು ಮಾಡೋಣ ಹಾಗೆ ಹೀಗೆ. ಸೊ ಹೇಳಿದ್ರು ರಾಗಿಣಿ ಅಂದ ತಕ್ಷಣ ಹಾಂ ಮಾವ ಹೋಗ್ತೀನಿ ಅಂದ್ಬಿಟ್ಟು ಹೋಗಿ ಮಾಡಬೇಕಷ್ಟೆ. ಶಾರ್ಟು ಎಲ್ಲ ರೆಡಿ ಆದಮೇಲೆ, ನಂದು ರಿಹರ್ಸಲ್ ಎಲ್ಲ ಆದಮೇಲೆ ಆನಂದ್ ಸರ್ನ ನಾ ಕಾಯ್ತಾ ಇದ್ದೆ. ಬಂದರು ಸಾಹೇಬರು, ಏನು ಮಿರ ಜುಬ್ಬ ಪೈಜಾಮ ಎಲ್ಲ ಹಾಕ್ಕೊಂಡು ಹೊರಗಡೆಯಿಂದಾನೇ ಬಂದರು ಅವರು. ಗ್ಲಾಸ್ ಎಲ್ಲ ತೆಕ್ಕೊಂಡು ಏನು ಶಾರ್ಟ್ ಅಂತ ಕೇಳಿದ್ರು. ನಾನು ಹಿಂಗೆ ನೋಡ್ತಾ ಇದ್ದ ತಕ್ಷಣ ಶಾರ್ಟ್ ನೋಡಿದ್ರು. ಹಾಗೆ ನನ್ನ ನೋಡ್ಬಿಟ್ಟು ಹಿಂಗಂದ್ರು, ರಾಗಿಣಿ ಹೋಗಿ ಬಾಗಿಲು ಹಾಕು ಬಾಮ್ಮ, ಚಿಲ್ಕ ಎಲ್ಲ ಸರಿಗೆ ಹಾಕು. ಎಸ್ ಸರ್ ಅನ್ಕೊಂಡೇ ಕೂತಿದ್ದೀನಿ, ಆ ಜಾಗ ಬಿಟ್ಟು ಹೇಳ್ತಿಲ್ಲ. ಕಟ್ ಅಂದ ತಕ್ಷಣ ವಿನು ಬಳಂಜ ಎಸ್ ಸರ್ ಅಲ್ಲ, ಹ್ಞೂ ಮಾವ ಅಂತ ನಾರ್ಮಲ್ ಆಗಿ ಮಾತಾಡಿ. ಯಾಕೆ ಹಿಂಗೆಲ್ಲ ಆಗ್ತಿದ್ದೀರಾ? ನಾರ್ಮಲ್ ಆಗಿ ಹ್ಞೂ ಮಾವ ಅಂತ ಹೇಳಿ ಎಕ್ಸಿಟ್ ಆಗಿಬಿಡಿ ನೀವು ಬಾಗಿಲು ಹಾಕ. ಹಾಂ ಸರ್. ಮತ್ತೆ ಅವರು ರಾಗಿಣಿ ಅಂದ ತಕ್ಷಣ ಅನಂತ್ನಾಗ ನನ್ನ ಹೆಸರು ರಾಗಿಣಿ ಅಂತ ಕರೆದ ತಕ್ಷಣ ಐ ಡೋಂಟ್ ನೋ, ಐ ಆಲ್ಮೋಸ್ಟ್ ಟುಕ್ ಸಮ್ 8 to 10 ಶಾರ್ಟ್ಸ್. ದೆನ್ ಅನಂತ್ ಸರ್ಗೆ ಏನಾಗುತ್ತೆ ಅನ್ನಿಸ್ತೋ ಏನೋ, ಇದು ಗಾನ್ ಕೇಸು. ಅವ್ರು ಎಷ್ಟು ಜನ ಅಂತ ಅವ್ರನ್ನ ನೋಡಿರ್ಬೇಕು. ಶಿ ಈಸ್ ಮೈ ಫ್ಯಾನ್, ಅದಕ್ಕೆ ಶಿ ಈಸ್ ಗೆಟಿಂಗ್ ನರ್ವಸ್ ಅಂದ್ಬಿಟ್ಟು ಐ ವಾಸ್ ವೇರಿಂಗ್ ಅ ರೆಡ್ ಸ್ಯಾರಿ, ರೆಡ್ ಬ್ಲೌಸ್, ಫುಲ್ ರೆಡ್ ಬಿಂದಿ ಎಲ್ಲ ಹಾಕ್ಕೊಂಡಿದ್ದೆ. ದೆನ್ ಒಂದು ನಿಮಿಷ ಇರಿ ಎಲ್ಲರಿಗೂ ಹೇಳಿಬಿಟ್ಟು ನನ್ನ ಹತ್ರ ಬಂದರು. ಏನು ನಿಮ್ಮ ಹೆಸರು? ಸರ್ ಪದ್ಮಜಾರಾವ್ ಅಂದರೆ. ವಾಟ್ಸ್ ಯುವರ್ ಪ್ರಾಬ್ಲಮ್? ಐ ಆಮ್ ಸಾರಿ ಸರ್, ಐ ಆಮ್ ನಾಟ್ ಏಬಲ್ ಟು ಆ್ಯಕ್ಟ್. ವೈ ಅಂದರು. ಹೀಗೆ ನಾನು ನಿಮ್ಮ ಹತ್ರ ಆಟೋಗ್ರಾಫ್ ತೊಗೊಂಡಿದ್ದೆ. ಅವತ್ತಿನ ದಿವಸ ನಾನು ಆಟೋಗ್ರಾಫ್ ತೊಗೊಂಡಿದ್ದನ್ನು ತಂದು ಅವ್ರಿಗೆ ತೋರಿಸಿದೆ. 1 ಸೆಕೆಂಡ್ಸ್ ಓಕೆ, ನೌ ಐ ವಿಲ್ ಮೇಕ್ ಯು ಕಂಫರ್ಟಬಲ್ ಅಂದ್ಬಿಟ್ಟು ಗಿವ್ ಮಿ ಯೋರ್ ಹ್ಯಾಂಡ್ ಅಂದರು. ಹಿಂಗೆ ಮಾಡಿಬಿಟ್ಟು ಹಿ ಸ್ಟಾರ್ಟೆಡ್ ಡಾನ್ಸಿಂಗ್ ವಿತ್ ಮೀ. ಲಾಲ್ ಪರಿ ಮೈದಾನ ಖಡಿ ಕ್ಯಾ ಖೂಬ್ ಲಡಿ ಅಂತ ಹಿ ಡಾನ್ಸ್ಡ್. ಐ ಜಸ್ಟ್ ಸಾ ಹಿಮ್ ಆ್ಯಂಡ್ ಐ ವಾಸ್ ಮೆಸ್ಮರೈಸ್ಡ್. ಅಂದರೆ ಅವರೇ ಆ ಹಾಡು ಹೇಳಿದ್ರು. ನಾನು ರೆಡ್ ಸೀರೆ ಉಟ್ಟಿದ್ನಲ್ಲ, ಆ ಹಾಡು ಹೇಳಿಬಿಟ್ಟು ಡಾನ್ಸ್ ಮಾಡಿದ್ರು. ಆವತ್ತಿಂದ ಇಟ್ ವಾಸ್ ಅ ರಾಯಟ್. ಸೊ ಫುಲ್ ಐಸ್ ಕರಗ್ತು, ದಿ ಟೆನ್ಷನ್. ಆ್ಯಂಡ್ ದೆನ್ 2.5 ವರ್ಷ ಆ ಫಿಲಮ್ಗೆ ನಾನು ಆ್ಯಕ್ಟ್ ಮಾಡಿದ್ದು. ಅದಾದಮೇಲೆ ಮುಂಗಾರು ಮಳೆ ಆಯಿತು. ಮುಂಗಾರು ಮಳೆ ಆದಮೇಲೆ ಆ್ಯಕ್ಚುಲಿ ಸ್ಪೀಕಿಂಗ್ ಫಿಲಮ್ಸಲ್ಲಿ ಹಿಟ್ ಅಂತ ಆಗಿದ್ದು ನಂದು ಅನಂತ್ ಸರ್ ಪೇರ್ದು ಮುಂಗಾರು ಮಳೆ ಗಾಳಿಪಟ 2. ಆದರೆ ನಾವು ಟೋಟಲಾಗಿ 13 ಫಿಲಮ್ ಪೇರಾಗ, 13-14 ಫಿಲಮು ಪೇರಾಗಿ ಆ್ಯಕ್ಟ್ ಮಾಡಿದ್ದೀವಿ ಮುಂಗಾರು ಮಳೆ ಗಾಳಿಪಟ ಆದಮೇಲೆ. ಬಟ್ ಅದು ಯಾವುದೂ ಅಂಥ ಸಕ್ಸಸ್ ಕಾಣಲಿಲ್ಲ. ಸೊ ಪೀಪಲ್ ಡೋಂಟ್ ನೋ ಅಬೌಟ್ ಇಟ್. ಸೊ ಲೇಟೆಸ್ಟು ಗಾಳಿಪಟ 2ನಲ್ಲಿ ವರ್ಕ್ ಮಾಡಿದ್ವಿ. ಅಲ್ಲಿ ಕುದುರೆಮುಖದಲ್ಲಿ ಶೂಟಿಂಗು. ಅಲ್ಲಿ ಅನಂತ್ ಸರು ಒಂದು ಇನ್ಸಿಡೆಂಟ್ ಹೇಳಿದ್ರು.
ನಾವು ಎಲ್ಲಿ ಶೂಟ್ ಮಾಡ್ತಿದ್ವೋ ಎಕ್ಸಾಕ್ಟ್ಲಿ ಆ ಜಾಗದಲ್ಲಿ ಎಲ್ಲರನ್ನೂ ಕರೆದ್ರು. ಯೋಗರಾಜ್, ಗಣೇಶ್, ದಿಗಂತ್ ಎಲ್ಲರೂ ಬನ್ನಿ ಎಲ್ಲರೂ ಬಂದ್ವಿ. ನಾನು, ಸುಧಾ, ರಂಗ ಎಲ್ಲರೂ ಕೂತ್ಕೊಳ್ವಿ. ನಿಮ್ಗೆಲ್ಲರಿಗೂ ಒಂದು ಇನ್ಸಿಡೆನ್ಸ್ ಹೇಳಬೇಕು. ಹಾಂ ಹೇಳಿ ಸರ್. ಯೂಶಲಿ ಅವ್ರು ಸೆಟ್ಟಲ್ಲಿದ್ದರೆ ಅವರೇ ಮಾತಾಡೋದು. ಈಸ್ ಲೈಕ್ ಎನ್ ಯೂನಿವರ್ಸಿಟಿ. ಅವ್ರು ಮಾತಾಡ್ತಾ ಇರ್ತಾರೆ, ನಾವು ಕೇಳ್ತಾ ಇರ್ತೀವಿ. ಸೊ ಅವ್ರು ಬಂದ ತಕ್ಷಣ ಐ ವಾಂಟ್ ಟು ಟೆಲ್ ಯು. ಹಾಂ ಎಸ್ ಸರ್, ಅದೇ ಇದೇ ಜಾಗದಲ್ಲಿ, ಇದೇ ಸೇಮ್ ಪ್ಲೇಸ್, ಕುದುರೆಮುಖದಲ್ಲಿ, ಇದೇ ಬಿಲ್ಡಿಂಗು, ಇದೇ ಅದೇ ಒಂದು ಕಾಲೇಜ್ ಇತ್ತು, ಇದೇ ಕಾಲೇಜು, ಇದೇ ಜಾಗದಲ್ಲಿ 35 ಇಯರ್ಸ್ ಬ್ಯಾಕ್ ನಾನು ಇಲ್ಲಿ ಬಂದಿದ್ದೆ. 35 ಇಯರ್ಸ್ ಆದಮೇಲೆ ಇಲ್ಲಿ ಬಂದಿದ್ದೀನಿ. ಇಲ್ಲಿ ರೆವಲ್ಯೂಷನರಿ ಸಾಂಗ್ ಶೂಟ್ ಆಯಿತು. ಯಾವುದದು ಅಂದರೆ ಬಯಲುದಾರಿದು. ಎಲ್ಲಿರುವೆ ಮನವ ಕಾಣುವ ರೂಪಸಿಯೇ, ಈ ಹಾಡು ಇಲ್ಲಿ ಶೂಟ್ ಆಯಿತು. ನಾವೆಲ್ಲರೂ ಇಲ್ಲಿ ಕೂತಿದ್ದೀವಲ್ಲ ಈ ಫೀಲ್ಡಲ್ಲಿ, ಇಲ್ಲೇ ಕಲ್ಪನಾ ಅವರು ಹೀಗೆ ಓಡಿದ್ದು, ನಾನು ಹೆಲಿಕಾಪ್ಟ್ರಲ್ಲಿ ಇದು ಮಾಡಿದ್ದು. ದಿಸ್ ಇಸ್ ದಿ ಪ್ಲೇಸ್. ಆಫ್ಟರ್ 35 ಇಯರ್ಸ್ ಐ ಹ್ಯಾವ್ ಕಮ್ ಅಂದರು. ಎಲ್ಲರಿಗೂ ರಾಂಗ್ ಟೇಕ್ ಕಡೆ ಹೋಗಿ ಅಂತಾರಲ್ಲ, ಎಲ್ಲರೂ ಹೌದಾ ಸರ್, ಹೌದು, ದಿಸ್ ಇಸ್ ದಿ ಪ್ಲೇಸ್. ಆಫ್ಟರ್ 35 ಇಯರ್ಸ್ ಐ ಆಮ್ ಕಮಿಂಗ್ ಅಗೇನ್ ಅಂದರು. ಆಮೇಲೆ ಹೆಲಿಕಾಪ್ಟರ್ ಹೆಂಗೆ ಓಡಿಸಿದ್ರಿ ಸರ್? ಹಿ ಟೋಲ್ಡ್ ಅಸ್ ಒನ್ ಥಿಂಗ್. ಆ ಹೆಲಿಕಾಪ್ಟರ್ ಅವ್ರು ಏನು ಓಡಿಸಿದಾರಲ್ಲ ಅದು ನಾರ್ಮಲ್ ಹೆಲಿಕಾಪ್ಟರ್ ಅಲ್ವಂತೆ. ಈ ಚಿಕ್ಕಮಂಗ್ಳೂರು ಇಲ್ಲೆಲ್ಲರೂ ಎಸ್ಟೇಟ್ ಓನರ್ಸು 100-150 ಎಕರೆ ಜಮೀನು ಇಟ್ಕೊಂಡಿರ್ತಾರಲ್ಲ, ಎವ್ರಿಬಡಿ ಹ್ಯಾಸ್ ಅನ್ ಸ್ಮಾಲರ್ ವರ್ಷನ್ ಆಫ್ ದಟ್ ಹೆಲಿಕಾಪ್ಟರ್ ವಿಚ್ ಈಸ್ ಯೂಸ್ಡ್ ಟು ಸ್ಪ್ರಿಂಕಲ್ ಫರ್ಟಿಲೈಸರ್. ಅಂದರೆ ಆ ಹೆಲಿಕಾಪ್ಟ್ರಲ್ಲಿ ಕೂತ್ಕೊಂಡು ಎಲ್ಲ ಕಡೆ 150 ಎಕರೆಗೆ ಫರ್ಟಿಲೈಸರು, ಔಷಧಿ ಹೊಡೆಯೋದು, ಬೀಜ ಹಾಕೋದು. ಇದು ಹೆಲಿಕಾಪ್ಟರ್. ಅದು ಒಂದಿಷ್ಟೇ ಹೈಟ್ಗಂತೆ ಹೋಗೋದದು. ಆ ಹೆಲಿಕಾಪ್ಟರ್ ಅಂತೆ ಅದು ಯೂಶಲಿ ಎಲ್ಲ ಎಸ್ಟೇಟ್ ಓನರ್ಸು ಇಟ್ಕೊಂಡಿರ್ತಾರಂತೆ. ಹೌದಾ, ಮತ್ತು ಆರಾಮಾಗಿ ಓಡಿಸಿದ್ರಿ? ಅಯ್ಯೋ, ಅದು ನಾವು ಓಡಿಸೋ ಕಾರ್ಗಿಂತ ಅಲ್ಲಿ 4-5 ಗೇರ್ಗಳಿರುತ್ತೆ, ಟ್ರಾಫಿಕ್ ಇರುತ್ತೆ. ಇಲ್ಲಿ ಟ್ರಾಫಿಕ್ ಇಲ್ಲ, ಗೇರ್ ಇಲ್ಲ, ಏನಿಲ್ಲ. ಲೆಫ್ಟ್ ತಿರುಗಿಸಿದ್ರೆ ಲೆಫ್ಟು, ರೈಟ್ ತಿರುಗಿಸಿದ್ರೆ ರೈಟ್, ಯಾವುದೋ ಒಂದು ಬಟನ್ ಅದೇ ಕೆಳಗೆ ಬರುತ್ತೆ. ಇಟ್ ವಾಸ್ ಸೋ ಈಸಿ ಅಂದರು. ಸೊ ದ್ಯಾಟ್ ವಾಸ್ ಅನ್ ಎಕ್ಸ್ಪೀರಿಯನ್ಸ್ ವಿತ್ ಅನಂತ್ ನಾಗ್.